ಪ್ರವೇಶವನ್ನು ಮಾಡಿಸೋದಕ್ಕೆ ಅವರೇ ಹೇಳಿದ್ರು. ಇಬ್ರು ಹಿಂದೆ ಪಕ್ಷದವರು ಅವ್ರು ಹೋಗ್ತಾರೆ ಅಂತ ಹೇಳ್ತಾರೆ, ನಾನು ಹೋಗಲ್ಲ ಹೇಳ್ತಾರೆ. ಇದ್ರ ಮಧ್ಯೆ ಕಾಂಗ್ರೆಸ್ ಹೋಗೋ ಸಾಧ್ಯತೆ ಇದೆ ಅಂತ ಚರ್ಚೆ. ಈ ಎಲ್ಲ ಪ್ರಶ್ನೆಗಳಿಗೆ ಶ್ರೀರಾಮುಲು ಅವರೇ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗಾಗಿ ನನ್ನ ಸಮಜಾಯಿಷಿಯ ಅವಶ್ಯಕತೆ ಇಲ್ಲ ಅಂತ ನಾನು ಅಂದ್ಕೊಳ್ತೀನಿ. ಸ್ಪಷ್ಟವಾಗಿ ನಿಲುವನ್ನು ಶ್ರೀರಾಮುಲು ಅವರೇ ವ್ಯಕ್ತಪಡಿಸಿದ್ದಾರೆ. ಹಾಗಾಗಿ ಅವರನ್ನು ನಾನು ಅನುಮಾನಿಸಿ ನೋಡೋದಿಲ್ಲ. ಬಟೆಂಗೇತು ಕಟೆಂಗೆ ಅನ್ನೋದು ಕರ್ನಾಟಕ BJPಗೂ ಅನ್ವಯ ಆಗುತ್ತೆ. ಮಹಾರಾಷ್ಟ್ರ ಚುನಾವಣೆ ಸಂದರ್ಭದಲ್ಲಿ ಯೋಗಿ ಆದಿತ್ಯನಾಥ್ ಅವರು ಒಂದು ವಿಚಾರವನ್ನು ಜನರ ಮುಂದಿಟ್ಟರು, ಬಟೆಂಗೇತು ಕಟೆಂಗೆ ಅಂಥೇಳಿ. ಮುಂದುವರೆದು ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಯವರು ಒಂದು ಮಾತು ಹೇಳಿದರು, ಏಕ್ ಹೈತು ಸೇಫ್ ಹೈ ಅಂತ. ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಪಕ್ಷದ ದೃಷ್ಟಿಯಿಂದ ನಾವು ಸುರಕ್ಷಿತವಾಗಿರ್ತೀವಿ. ನಾವು ಏಕ್ ಹೈತು ಸೇಫ್ ಹೇ, ಬಟೆಂಗೇತು ಕಟೆಂಗೆ ಅದು ನಮಗೂ ಅನ್ವಯ ಆಗುತ್ತೆ. ಒಂದು ರಾಷ್ಟ್ರವಾಗಿ ನೋಡಿದಾಗ ಅದು ರಾಷ್ಟ್ರಕ್ಕೂ ಅನ್ವಯ ಆಗುತ್ತೆ, ಪಕ್ಷವಾಗಿ ನೋಡಿದಾಗ ಪಕ್ಷಕ್ಕೂ ಅನ್ವಯ ಆಗುತ್ತೆ. ಹಾಗಾಗಿ ಅದು ಅವರು ಹೇಳಿದ ಮಾತು ಕೇವಲ ಮಹಾರಾಷ್ಟ್ರದ ಜನರಿಗಲ್ಲ, ಕರ್ನಾಟಕ BJPಗೂ ಸೇರಿಸಿ ಹೇಳಿದ್ದಾರೆ ಅನ್ನೋದನ್ನು ಅರ್ಥ ಮಾಡಿಕೊಂಡು ಒಟ್ಟಾಗಿ ಒಂದಾಗಿ ಒಂದು ವಿಚಾರಕ್ಕಾಗಿ ಕೆಲಸ ಮಾಡ್ತಾ ಇದ್ದೀವಿ ಅನ್ನೋದನ್ನು ಅರ್ಥೈಸ್ಕೊಂಡು ಒಟ್ಟಾಗಿ ಹೋಗುವ ಕೆಲಸ ಮಾಡಬೇಕು. ನಮ್ಮೆಲ್ಲರಲ್ಲೂ ಸಾಮರ್ಥ್ಯವೂ ಇದೆ, ದೌರ್ಬಲ್ಯವೂ ಇದೆ. ನಮ್ಮ ಸಾಮರ್ಥ್ಯ ಪಕ್ಷ ಕಟ್ಟೋದಕ್ಕೆ ಉಪಯೋಗ ಆಗಬೇಕು, ನಮ್ಮ ದೌರ್ಬಲ್ಯ ಪಕ್ಷ ಹೊಡಿಬಾರ್ದು. ಅಷ್ಟೇ ನಾನು ವಿನಂತಿ ಮಾಡೋದು. ಅಂಬೇಡ್ಕರ್ ಅವರ ಕನಸು ಏಕರೂಪ ನಾಗರಿಕ ಸಂಹಿತೆ ಜಾರಿಗೆ ತರಬೇಕು ಅನ್ನೋದನ್ನು ಸಂವಿಧಾನ ಕರ್ತೃ ಡಾಕ್ಟರ್ ಭೀಮ್ರಾವ್ ಅಂಬೇಡ್ಕರ್ ಅವರ ಕನಸು. ಆ ಕನಸನ್ನು ನನಸು ಮಾಡುವ ಕೆಲಸಕ್ಕೆ ಉತ್ತರಾಖಂಡ್ ಸರ್ಕಾರ ನಿನ್ನೆ ಹೆಜ್ಜೆ ಹಾಕಿದೆ. ಅವರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೀನಿ. ಇದು ದೇಶವ್ಯಾಪಿಯಾಗಲಿ. ಸಮಾನತೆ ಅನ್ನುವ ತತ್ವದ ಆಶಯವೇ ನಮ್ಮ ಪ್ರಿಯಾಂಬಲಲ್ಲಿ ಏನು ಸಮಾನತೆ ಅಂತ ಹೇಳ್ತೀವಿ, ಭ್ರಾತೃತ್ವ ಅಂತ ಹೇಳ್ತೀವಿ, ಅದರ ಆಶಯದ ಒಂದು ಭಾಗ ಏಕರೂಪ ನಾಗರಿಕ ಸಂಹಿತೆ. ಭಾರತದ ನಾಗರಿಕರು ಸಂವಿಧಾನ ದೃಷ್ಟಿಯಲ್ಲೂ ಸಮಾನರು, ಕಾನೂನು ದೃಷ್ಟಿಯಲ್ಲೂ ಸಮಾನರು ಆಗಬೇಕು. ಹಾಗಾಗಿ ಅಂಬೇಡ್ಕರ್ ಅವರ ಆಶಯವನ್ನು ಈಡೇರಿಸುವುದ ಒಂದು ಮಹತ್ವದ ಹೆಜ್ಜೆಯನ್ನು ಉತ್ತರಾಖಂಡ್ ಸರ್ಕಾರ ಹಾಕಿದೆ. ಅದು ಭಾರತ ಸರ್ಕಾರವೂ ಆ ನೆಲೆಯಲ್ಲಿ ಹೆಜ್ಜೆ ಹಾಕುವಂತಾಗಲಿ ಅಂತ ನನ್ನ ಆಶಯವನ್ನು ವ್ಯಕ್ತಪಡಿಸಿ ಉತ್ತರಾಖಂಡ್ ಸರ್ಕಾರದ ನಿರ್ಣಯವನ್ನು ನಾನು ಸ್ವಾಗತಿಸ್ತೀನಿ.